ಆಜಾದ್ ICS ಅಕಾಡೆಮಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ಪ್ಲಾಂಟ್ಸ್ ಮತ್ತು ಆನಿಮಲ್ಸ್ ಅಲ್ಲಿ ಟಿಶ್ಯೂ ಸಿಸ್ಟಮ್ ಹೇಗಿರುತ್ತೆ ಅಂತ ನೋಡೋಣ. ಅಂದ್ರೆ ಸಸ್ಯಗಳು ಮತ್ತು ಪ್ರಾಣಿಗಳಲ್ಲಿ ಅಂಗಾಂಶದ ಒಂದು ವ್ಯವಸ್ಥೆ ಹೇಗಿರುತ್ತೆ ಅನ್ನೋದನ್ನ ನೋಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ನಾವು ಈ ಹಿಂದೆನೆ ಒಂದು ಫೈಲಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಅಥವಾ ಆನಿಮಲ್ ಕ್ಲಾಸಿಫಿಕೇಶನ್ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ವಿ, ಒಂದು ಸೆಲ್ ಬೇಸಿಕ್ ಯೂನಿಟ್ ಆಫ್ ಲೈಫ್ ಅಂತ, ಅಂದ್ರೆ ಫಂಕ್ಷನಲ್ ಮತ್ತು ಸ್ಟ್ರಕ್ಚರಲ್ ಯೂನಿಟ್ ಒಂದು ಸೆಲ್ ಆಗಿರುತ್ತೆ ಅಂತ. ಅದೇ ಒಂದು ಸೆಲ್ ಅಂದ್ರೆ ಕೋಶ ಒಂದು ಗ್ರೂಪ್ ಆಗಿ ಬಂದಾಗ ಅದನ್ನ ನಾವು ಟಿಶ್ಯೂ ಅಂತ ಕರಿತೀವಿ. ಇದಕ್ಕೆ ಕನ್ನಡದಲ್ಲಿ ನಾವು ಅಂಗಾಂಶ ಅಂತ ಕರಿತೀವಿ. ಈ ಗ್ರೂಪ್ ಆಫ್ ಟಿಶ್ಯೂಸ್ ಒಂದು ಆರ್ಗನ್ ಅನ್ನ ಫಾರ್ಮ್ ಮಾಡುತ್ತೆ. ಎಕ್ಸಾಂಪಲ್ ನಾವು ಲಿವರ್ ಅನ್ನೇ ತಗೋಬಹುದು ಅಥವಾ ಈ ಸ್ಟಮಕ್ ತಗೋಬಹುದು. ಈ ತರಹದ ಒಂದು ಗ್ರೂಪ್ ಆಫ್ ಆರ್ಗನ್ಸ್ ಒಂದು ಆರ್ಗನ್ ಸಿಸ್ಟಮ್ ನ ಡೆವಲಪ್ ಮಾಡುತ್ತೆ. ಎಕ್ಸಾಂಪಲ್ ನಾವು ಡೈಜೆಸ್ಟಿವ್ ಸಿಸ್ಟಮ್ನೇ ತಗೋಬಹುದು. ಇನ್ನು ಈ ತರಹದ ಒಂದು ಆರ್ಗನ್ ಸಿಸ್ಟಮ್ಸ್ ಗ್ರೂಪ್ ಆಗಿ ಒಂದು ಹೋಲ್ ಆರ್ಗ್ಯಾನಿಸಮ್ ನ ಫಾರ್ಮ್ ಮಾಡುತ್ತೆ. ಎಕ್ಸಾಂಪಲ್ ಇವಾಗ ಸರ್ಕ್ಯುಲೇಟರಿ ಸಿಸ್ಟಮ್ ಆಗಿರ್ಬೋದು ಅಥವಾ ನರ್ವಸ್ ಸಿಸ್ಟಮ್ ಆಗಿರ್ಬೋದು, ಒಂದು ಸ್ಕೆಲ್ಟಲ್ ಸಿಸ್ಟಮ್ ಆಗಿರ್ಬೋದು. ಈ ತರಹದ ಒಂದು ಆರ್ಗನ್ ಸಿಸ್ಟಮ್ ಸೇರ್ಕೊಂಡು ಒಂದು ಆರ್ಗ್ಯಾನಿಸಮ್ ನ ಫಾರ್ಮ್ ಮಾಡುತ್ತೆ. ಇನ್ನು ನಾವು ಟಿಶ್ಯೂನ ಡಿಫೈನ್ ಮಾಡೋದಾದ್ರೆ ಹೇಗೆ ಹೇಳ್ತೀವಿ ಅಂದ್ರೆ, ಗ್ರೂಪ್ ಆಫ್ ಸೆಲ್ಸ್ ಹ್ಯಾವಿಂಗ್ ಸಿಮಿಲರ್ ಸ್ಟ್ರಕ್ಚರ್, ಆರಿಜಿನ್ ಅಂಡ್ ಫಂಕ್ಷನ್. ಅಂದ್ರೆ ಅಂಗಾಂಶ ಅಂತ ಏನ್ ಕರಿತೀವಲ್ಲ, ನಾವು ಅದನ್ನ ಹೇಗೆ ಡಿಫೈನ್ ಮಾಡ್ತೀವಿ ಅಂದ್ರೆ, ಇದೊಂದು ಕೋಶಗಳ ಗುಂಪು, ಅದರ ಒಂದು ರಚನೆ ಹಾಗೂ ಮೂಲ ಮತ್ತು ಕಾರ್ಯ ಎಲ್ಲ ಒಂದು ಯೂನಿಫಾರ್ಮ್ ಆಗಿ ಇರುತ್ತೆ. ಸೊ ಇದನ್ನ ನಾವು ಟಿಶ್ಯೂ ಅಂತ ಕರಿತೀವಿ. ಈ ಟಿಶ್ಯೂ ಬಗ್ಗೆ ಓದೋ ಒಂದು ಸಬ್ಜೆಕ್ಟ್ ನ ನಾವು ಹಿಸ್ಟಾಲಜಿ ಅಂತ ಕರಿತೀವಿ. ಸೊ ಇಲ್ಲಿ ನಾವೇನೇನು ನೋಡಿದ್ವಿ, ಒಂದು ಸೆಲ್ ನ ನಾವು ಒಂದು ಲೈಫ್ ನ ಒಂದು ಬೇಸಿಕ್ ಸ್ಟ್ರಕ್ಚರ್ ಅಂತ ಕನ್ಸಿಡರ್ ಮಾಡಿದಾಗ ಗ್ರೂಪ್ ಆಫ್ ಸೆಲ್ಸ್ ನ ನಾವು ಟಿಶ್ಯೂ ಅಥವಾ ಅಂಗಾಂಶ ಅಂತ ಕರಿತೀವಿ. ಗ್ರೂಪ್ ಆಫ್ ಟಿಶ್ಯೂಸ್ ಜೊತೆಗೆ ಬಂದು ಒಂದು ಆರ್ಗನ್ ನ ಡೆವಲಪ್ ಮಾಡುತ್ತೆ. ಈ ಆರ್ಗನ್ಸ್ ಎಲ್ಲ ಜೊತೆಗೆ ಬಂದು ಒಂದು ಸಿಸ್ಟಮ್ ನ ರೆಡಿ ಮಾಡುತ್ತೆ. ಎಕ್ಸಾಂಪಲ್ ಡೈಜೆಸ್ಟಿವ್ ಸಿಸ್ಟಮ್. ಈ ತರಹದ ಒಂದು ಆರ್ಗನ್ ಸಿಸ್ಟಮ್ ಗ್ರೂಪ್ ಆಗಿ ಬಂದಾಗ ಒಂದು ಆರ್ಗ್ಯಾನಿಸಮ್ ಡೆವಲಪ್ ಆಗುತ್ತೆ. ಸೊ ಟಿಶ್ಯೂನ ನಾವು ಹೇಗೆ ಡಿಫೈನ್ ಮಾಡ್ತೀವಿ, ಒಂದೇ ತರಹದ ರಚನೆ ಇರಬೇಕು, ಒಂದೇ ಮೂಲ ಆಗಿರಬೇಕು, ಹಾಗೆ ಕಾರ್ಯ ಕೂಡ ಸೇಮ್ ಆಗಿರಬೇಕು. ಇದನ್ನ ನಾವು ಅಂಗಾಂಶ ಅಂತ ಕರಿತೀವಿ. ಈ ಅಂಗಾಂಶದ ಸ್ಟಡಿನ ನಾವು ಹಿಸ್ಟಾಲಜಿ ಅಂತ ಕರಿತೀವಿ. ಹೋಪ್ ಇಲ್ಲಿವರೆಗೂ ನಿಮ್ಗೆಲ್ಲ ಕ್ಲೀನ್ ಆಗಿ ಅರ್ಥ ಆಗಿದೆ ಅಂತ. ಇನ್ನು ನಾವು ಟಿಶ್ಯೂನ ಎಲ್ಲೆಲ್ಲಿ ನೋಡ್ತೀವಿ ಅಂದ್ರೆ, ಪ್ಲಾಂಟ್ಸ್ ಅಲ್ಲೂ ನೋಡ್ತೀವಿ ಹಾಗೂ ಆನಿಮಲ್ಸ್ ಅಲ್ಲೂ ನೋಡ್ತೀವಿ. ಆನಿಮಲ್ಸ್ ಅಲ್ಲಿ ನಮಗೆ ಮೊದಲ ಸಾರಿ ಟಿಶ್ಯೂ ಸಿಸ್ಟಮ್ ಆರ್ಗನೈಸೇಷನ್ ಕಾಣಿಸೋದು ಯಾವ ಒಂದು ಫೈಲಮ್ ಅಲ್ಲಿ ಅಂತ ಹೇಳಿದ್ರೆ ಸೀಲಂಟ್ರೇಟಾ ಅಂತ ಕರಿತೀವಿ. ಇನ್ನು ನಾವು ಪ್ಲಾಂಟ್ಸ್ ಟಿಶ್ಯೂನ ಒಂದು ಡಿಫ್ರೆನ್ಶಿಯೇಟ್ ಮಾಡೋದಾದ್ರೆ ಯಾವ ತರ ಮಾಡ್ತೀವಿ ಅಂದ್ರೆ, ಮೊದಲನೇದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ಕರಿತೀವಿ ಹಾಗೂ ಪರ್ಮನೆಂಟ್ ಟಿಶ್ಯೂಸ್ ಅಂತ ಕರಿತೀವಿ. ಇಲ್ಲಿ ಒಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ನ ನೀವು ನೆನ್ಪಿಟ್ಕೋಬೇಕು. ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸು ಯಾವಾಗಲೂ ಗ್ರೋ ಆಗ್ತಾನೆ ಇರುತ್ತೆ. ಸೊ ಈ ಒಂದು ಟಿಶ್ಯೂಸ್ ಅಲ್ಲಿ ಯಾವತ್ತೇ ಆಗಲಿ ಗ್ರೋತ್ ನಿಲ್ಲೋದಿಲ್ಲ. ಇನ್ನ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಗ್ರೋತ್ ಎಂಡ್ ಆಗಿರುತ್ತೆ. ಅಂದ್ರೆ ಅದರಲ್ಲಿ ಯಾವುದೇ ಒಂದು ರೀತಿಯ ಬೆಳವಣಿಗೆನ ನಾವು ಕಾಣಲ್ಲ, ಎಕ್ಸೆಪ್ಟ್ ಒಂದು ಕೆಲವು ವಿಶೇಷ ಸಂದರ್ಭದಲ್ಲಿ ಬಿಟ್ರೆ ಇದರಲ್ಲಿ ಗ್ರೋತ್ ನಮಗೆ ಅಥವಾ ಬೆಳವಣಿಗೆ ಇದರಲ್ಲಿ ಕಾಣಿಸಲ್ಲ. ಇನ್ನು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ನಾವು ಅದರ ಒಂದು ಲೊಕೇಶನ್ ಆಧಾರದ ಮೇಲೆ 3 ತರಹ ಡಿವೈಡ್ ಮಾಡ್ಕೋತೀವಿ. ಒಂದು ಅಪಿಕಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ, ಇನ್ನೊಂದು ಲ್ಯಾಟ್ರಲ್ ಅಂತ, ಹಾಗೇನೆ ಮೂರನೆಯದು ಇಂಟರ್ ಕ್ಯಾಲರಿ ಅಂತ. ಸೊ ಅಪಿಕಲ್ ಅಂದ್ರೆ ಇದು ಒಂದು ಪ್ಲಾಂಟ್ ನ ತುದಿ, ಅಂದ್ರೆ ಅದು ರೂಟ್ ಸಿಸ್ಟಮ್ ಆದ್ರೂ ಆಗಿರ್ಬೋದು ಅಥವಾ ಶೂಟ್ ಸಿಸ್ಟಮ್ ಆದ್ರೂ ಆಗಿರ್ಬೋದು, ತುದಿಯಲ್ಲಿ ಬೆಳೀತಾ ಇರುತ್ತೆ. ಇನ್ನು ಲ್ಯಾಟ್ರಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಪ್ಲಾಂಟ್ ನ ಒಂದು ಸೈಡ್ ಅಲ್ಲಿ ಡೆವಲಪ್ ಆಗ್ತಾ ಇರುತ್ತೆ. ಇನ್ನ ಇಂಟರ್ ಕ್ಯಾಲರಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಇವು ನಮಗೆ ಮೋನೋಕಾಟ್ಸ್ ಅಂದ್ರೆ
ಈ ಹುಲ್ಲುಗಳ ಜಾತಿಗೆ ಸೇರುವಂತಹ ಒಂದು ಜಾಸ್ತಿ ನೋಡ್ತೀವಿ ನಾವು. ಇವು ಒಂದು ಶೂಟ್ ಮತ್ತು ರೂಟ್ನ ಮಧ್ಯದಲ್ಲಿ ಡೆವಲಪ್ ಆಗಿರುತ್ತೆ. ಇವು ಕೂಡ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಇನ್ನು ನಾವು ಪರ್ಮನೆಂಟ್ ಟಿಶ್ಯೂಸ್ನ ಯಾವ ಥರ ಡಿವೈಡ್ ಮಾಡ್ಕೋತೀವಿ ಅಂದರೆ, ಅದರ ಒಂದು ಕಾಂಪ್ಲೆಕ್ಸಿಟಿ ಮೇಲೆ ಡಿವೈಡ್ ಮಾಡ್ಕೋತೀವಿ. ಒಂದನ್ನು ಸಿಂಪಲ್ ಅಂತ ಕರಿತೀವಿ, ಇನ್ನೊಂದನ್ನು ನಾವು ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಸಿಂಪಲ್ ಅಂತ ಏನಕ್ಕೆ ಕರಿತೀವಿ ಅಂದರೆ, ಇಲ್ಲಿ ಕೇವಲ ಒಂದು ತರಹದ ಸೆಲ್ಸ್ ಮಾತ್ರ ಇರುತ್ತೆ. ಇನ್ನು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಮೋರ್ ದೆನ್ ಒನ್ ಟೈಪ್ ಆಫ್ ಸೆಲ್ಸ್ ಇರುತ್ತೆ. ಈ ಕಾರಣದಿಂದ ನಾವು ಇದನ್ನ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇನ್ನು ಸಿಂಪಲ್ ಅಲ್ಲಿ ನಾವು ಮತ್ತೆ ಫರ್ದರ್ ಆಗಿ ಅದರ ಒಂದು ಫಂಕ್ಷನ್ ಮೇಲೆ ಡಿವೈಡ್ ಮಾಡ್ಕೋತೀವಿ. ಯಾವ್ಯಾವುದು ಅಂದರೆ, ಮೊದಲನೇದು ಪ್ಯಾರೆಂಕೈಮಾ ಅಂತ ಕರಿತೀವಿ, ಪ್ಯಾರೆಂಕೈಮಾ. ಎರಡನೇದು ಕೋಲನ್ಕೈಮಾ, ಇನ್ನೊಂದು ಸ್ಕ್ಲೇರೆನ್ಕೈಮಾ, ಹಾಗೆ ಪ್ರೊಟೆಕ್ಟಿವ್ ಅಂತ ಇನ್ನೊಂದು ಟಿಶ್ಯೂ ಬರುತ್ತೆ. ಈ ಪ್ಯಾರೆಂಕೈಮಾನ ನಾವು ಮತ್ತೆ ಎರಡು ತರ ಡಿವೈಡ್ ಮಾಡ್ಕೋತೀವಿ. ಒಂದು ಕ್ಲೋರೆನ್ಕೈಮಾ, ಇನ್ನೊಂದು ಏರೆನ್ಕೈಮಾ. ಇನ್ನು ಕಾಂಪ್ಲೆಕ್ಸ್ ಅಲ್ಲಿ ನಾವು ಎರಡು ತರ ಡಿವಿಷನ್ ನೋಡ್ತೀವಿ. ಒಂದು ಕ್ಸೈಲಮ್, ಇನ್ನೊಂದು ಫ್ಲೋಯಮ್. ಸೊ ಈ ಒಂದು ಡಿವಿಷನ್ ನಿಮಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ. ಪ್ಲಾಂಟ್ ಟಿಶ್ಯೂನ ನಾವು ಎರಡು ತರ ಡಿವೈಡ್ ಮಾಡ್ಕೋತೀವಿ, ಅದರ ಗ್ರೋತ್ ಆಧಾರದ ಮೇಲೆ, ಅಂದ್ರೆ ಅದರ ಬೆಳವಣಿಗೆಯ ಆಧಾರದ ಮೇಲೆ. ಒಂದು ತರಹದ ಟಿಶ್ಯೂಸ್ ಅಲ್ಲಿ ಯಾವತ್ತೂ ಗ್ರೋತ್ ಆಗ್ತಾನೆ ಇರುತ್ತೆ, ಆ ತರಹದ ಟಿಶ್ಯೂಸ್ ನಾವು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಂತ ಕರಿತೀವಿ. ಇನ್ನೊಂದು ರೀತಿಯ ಟಿಶ್ಯೂ ಸಿಸ್ಟಮ್ ಅಲ್ಲಿ ಗ್ರೋತ್ ಎಂಡ್ ಆಗಿರುತ್ತೆ. ಕೆಲವು ವಿಶೇಷ ಸಂದರ್ಭದಲ್ಲಿ ಬಿಟ್ರೆ ಇದರಲ್ಲಿ ಗ್ರೋತ್ ಮತ್ತೆ ಬರಲ್ಲ. ಸೊ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಯಾವಾಗ್ಲೂ ಗ್ರೋ ಆಗ್ತಾನೆ ಇರುತ್ತೆ. ಅದರ ಲೊಕೇಶನ್ ಮೇಲೆ ಮತ್ತೆ ನಾವು ಮೂರು ತರ ಡಿವೈಡ್ ಮಾಡ್ಕೋತೀವಿ: ಎಪಿಕಲ್, ಲ್ಯಾಟ್ರಲ್ ಮತ್ತು ಇಂಟರ್ಕ್ಯಾಲರಿ ಅಂತ. ಎಪಿಕಲ್ ಅಂದ್ರೆ ತುದಿನಲ್ಲಿ ಇರುತ್ತೆ, ಲ್ಯಾಟ್ರಲ್ ಅಂದ್ರೆ ಸೈಡ್ಸ್ ಅಲ್ಲಿ ಇರುತ್ತೆ, ಪ್ಲಾಂಟ್ ನ ಒಂದು ಸೈಡ್ ಅಲ್ಲಿ, ಸ್ಟೆಮ್ಸ್ ಸೈಡ್ ಅಲ್ಲಿ ಇರುತ್ತೆ. ಇನ್ನು ಇಂಟರ್ಕ್ಯಾಲರಿ ಅಂದ್ರೆ ಒಂದು ಸ್ಟೆಮ್ ನ ಮಧ್ಯ ಭಾಗದಲ್ಲಿ ಇರುತ್ತೆ. ಸೊ ಇದು ಒಂದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ನ ಒಂದು ಕ್ಲಾಸಿಫಿಕೇಶನ್. ಇನ್ನು ನಾವು ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಅಂದ್ರೆ ಗ್ರೋತ್, ಬೆಳವಣಿಗೆ ಮುಗಿದಿರುವಂತಹ ಒಂದು ಟಿಶ್ಯೂ ಸಿಸ್ಟಮ್ ಅಲ್ಲಿ ಸಿಂಪಲ್ ಮತ್ತು ಕಾಂಪ್ಲೆಕ್ಸ್ ಅಂತ ಕ್ಲಾಸಿಫೈ ಮಾಡ್ಕೋತೀವಿ. ಕಾಂಪ್ಲೆಕ್ಸ್ ಅಲ್ಲಿ ನಮಗೆ ಒಂದು ರೀತಿಯ ಸೆಲ್ಸ್ ಗಿಂತ ಜಾಸ್ತಿ ಸೆಲ್ಸ್ ಸಿಗುತ್ತೆ, ಅದಕ್ಕೋಸ್ಕರ ನಾವು ಇದನ್ನ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಇವಕ್ಕೆ ಒಂದು ಎಕ್ಸಾಂಪಲ್ ಅಂದ್ರೆ ಕ್ಸೈಲಮ್ ಮತ್ತು ಫ್ಲೋಯಮ್. ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ನ ನಾವು ಪ್ಯಾರೆಂಕೈಮಾ, ಕೋಲನ್ಕೈಮಾ, ಸ್ಕ್ಲೇರೆನ್ಕೈಮಾ ಮತ್ತು ಪ್ರೊಟೆಕ್ಟಿವ್ ಟಿಶ್ಯೂಸ್ ಅಂತ ಕ್ಲಾಸಿಫೈ ಮಾಡ್ಕೋತೀವಿ. ನಿಮ್ಗೆ ಈ ಒಂದು ವಿಷಯ ನೆನಪಿರಲಿ, ಪ್ಲಾಂಟ್ ಅಲ್ಲಿ ಇರುವಂತಹ ಯಾವುದೇ ಸೆಲ್ ಆದ್ರೂ ಒಂದಲ್ಲ ಒಂದು ರೀತಿಯಲ್ಲಿ ಅದಕ್ಕೆ ಮೆಕ್ಯಾನಿಕಲ್ ಸಪೋರ್ಟ್ ಕೊಟ್ಟೆ ಕೊಡುತ್ತೆ. ಯಾಕೆ ಅಂದ್ರೆ, ಪ್ಲಾಂಟ್ ಸೆಲ್ ಅಲ್ಲಿ ಸೆಲ್ ವಾಲ್ ಅನ್ನೋ ಒಂದು ಸೆಲ್ ಆರ್ಗನಲ್ ಪ್ರೆಸೆಂಟ್ ಇರುತ್ತೆ, ಅದು ಸೆಲ್ಯುಲೋಸ್ ಇಂದ ಮಾಡಲಾಗಿರುತ್ತೆ. ಸೊ ಒಂದು ಏನ್ ಮೆಕ್ಯಾನಿಕಲ್ ಸಪೋರ್ಟ್ ಪ್ಲಾಂಟ್ ಏನ್ ಬೇಕಾಗಿರುತ್ತಲ್ಲ, ಅದನ್ನ ಯಾವುದೇ ರೀತಿಯ ಆಲ್ಮೋಸ್ಟ್ ಎಲ್ಲಾ ರೀತಿಯ ಸೆಲ್ಸ್ ಕೊಡುತ್ತೆ. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಇವಾಗ ಒಂದೊಂದೇ ಪ್ಲಾಂಟ್ ಅಲ್ಲಿ ಬರುವಂತಹ ಟಿಶ್ಯೂಸ್ ನ ನೋಡ್ತಾ ಹೋಗೋಣ. ಮೊದಲು ನಾವು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ನ ನೋಡೋಣ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಬಗ್ಗೆ ಈ ಹಿಂದೆ ಹೇಳಿದ ಗ್ರೋತ್ ಯಾವತ್ತೂ ಅರೆಸ್ಟ್ ಆಗಲ್ಲ, ಯಾವಾಗ್ಲೂ ಬೆಳವಣಿಗೆ ಇದ್ದೇ ಇರುತ್ತೆ. ಇದರ ಆಧಾರದ ಮೇಲೆ, ಇದರ ಒಂದು ಯಾವ ಜಾಗದಲ್ಲಿ ಇರುತ್ತೆ ಅನ್ನೋ ಆಧಾರದ ಮೇಲೆ ನಾವು ಮೂರ್ ತರ ಡಿವೈಡ್ ಮಾಡ್ಕೋತೀವಿ ಅಂತ ಹೇಳಿದೆ. ಒಂದು ಎಪಿಕಲ್ ಮೆರಿಸ್ಟಮ್ ಅಂದ್ರೆ ತುದಿಯಲ್ಲಿ ಇರುವಂತಹ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್, ಇವು ಯಾವತ್ತೂ ಗ್ರೋತ್ ಆಗ್ತಾನೆ ಇರುತ್ತೆ. ಒಂದು ಪ್ಲಾಂಟ್ ನ ಲೆಂತ್ ಅಂದ್ರೆ ಉದ್ದ ಬೆಳೆಯೋದಕ್ಕೆ ಪ್ಲಾಂಟ್ಗೆ ಈ ಎಪಿಕಲ್ ಮೆರಿಸ್ಟಮ್ ಹೆಲ್ಪ್ ಮಾಡುತ್ತೆ. ಇನ್ನು ಎರಡನೇದಾಗಿ ನಾವು ಲ್ಯಾಟ್ರಲ್ ಮೆರಿಸ್ಟಮ್ ಬಗ್ಗೆ ನೋಡಿದ್ವಿ. ಇದು ಒಂದು ಪ್ಲಾಂಟ್ ನ ಒಂದು ಸೈಡ್ಸ್ ಅಲ್ಲಿ ಲೊಕೇಟ್ ಆಗಿರುತ್ತೆ. ಇದು ಪ್ಲಾಂಟ್ ಒಂದು ಅಗಲವಾಗಿ ಬೆಳೆಯಕ್ಕೆ ಹೆಲ್ಪ್ ಮಾಡುತ್ತೆ. ಎಪಿಕಲ್ ಮೆರಿಸ್ಟಮ್ ಉದ್ದವಾಗಿ ಬೆಳೆಯಕ್ಕೆ ಹೆಲ್ಪ್ ಮಾಡಿದ್ರೆ, ಲ್ಯಾಟ್ರಲ್ ಮೆರಿಸ್ಟಮ್ ಅಗಲವಾಗಿ ಬೆಳೆಯಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ಮೂರನೆಯದು ಇಂಟರ್ಕ್ಯಾಲರಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಇದು ನಮಗೆ ಮೊನೊಕಾಟ್,
ಗ್ರಾಸ್ ಒಂದು ಹುಲ್ಲಿಗೆ ಸೇರುವಂತಹ ಗಿಡಗಳಲ್ಲಿ ಈ ಇಂಟರ್ ಕ್ಯಾಲರಿ ನೋಡ್ಸ್ ಅಥವಾ ಇಂಟರ್ ಕ್ಯಾಲರಿ ಮೆರಿಸ್ಟೆಮ್ ಸಿಗುತ್ತೆ. ಈ ಒಂದು ಜಾಯಿಂಟ್ಸ್ ತರ ಕಾಣಿಸ್ತಿದೆಯಲ್ಲ, ಇವನ್ನ ನಾವು ನೋಡ್ಸ್ ಅಂತ ಕರಿತೀವಿ. ಈ ಎರಡು ನೋಡ್ಸ್ ಮಧ್ಯೆ ಇರುವಂತಹ ಜಾಗನ ನಾವು ಆಂಟಿ ನೋಡ್ ಅಂತನಾರು ಕರಿಬಹುದು ಅಥವಾ ಇಂಟರ್ ನೋಡ್ ಅಂತನಾರು ಕರಿಬಹುದು. ಈ ಜಾಗದಲ್ಲಿ ನಮ್ಗೆ ಇಂಟರ್ ಕ್ಯಾಲರಿ ಮೆರಿಸ್ಟೆಮ್ ಸಿಗುತ್ತೆ. ಇದು ಕೂಡ ಪ್ಲಾಂಟ್ ನ ಒಂದು ಗ್ರೋತ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಈ ಒಂದು ಜಾಗದಲ್ಲಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ, ಇಂಟರ್ ಕ್ಯಾಲರಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇರುತ್ತೆ. ಸೊ ಎಪಿಕಲ್ ಮೆರಿಸ್ಟೆಮ್ ನ ಕೆಲಸ ಏನಪ್ಪಾ ಅಂದ್ರೆ ಲೆಂತ್ ಅಲ್ಲಿ ಹೆಲ್ಪ್ ಮಾಡುವಂತದ್ದು, ಒಂದು ಉದ್ದವಾಗಿ ಪ್ಲಾಂಟ್ ಬೆಳೆಯಕ್ಕೆ ಹೆಲ್ಪ್ ಮಾಡುವಂತದ್ದು. ಲ್ಯಾಟ್ರಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಯಾವ್ದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಂದ್ರೆ ಅಗಲವಾಗಿ ಬೆಳೆಯಕ್ಕೆ ಹೆಲ್ಪ್ ಮಾಡುತ್ತೆ. ಇಂಟರ್ ಕ್ಯಾಲರಿ ಸಿಸ್ಟಮ್ ಉದ್ದ ಮತ್ತು ಅಗಲ ಎರಡರಲ್ಲೂ ಹೆಲ್ಪ್ ಮಾಡುತ್ತೆ, ಬಟ್ ಇದು ನಮ್ಗೆ ಮೋನೋಕಾಟ್ಸ್ ಅಲ್ಲಿ ಮಾತ್ರ ಸಿಗುತ್ತೆ. ಸೊ ಇಷ್ಟು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್. ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಪರ್ಮನೆಂಟ್ ಟಿಶ್ಯೂಸ್ ಆಗಿ ಯಾವಾಗ ಚೇಂಜ್ ಆಗುತ್ತೆ ಅಂದ್ರೆ ಒಂದು ಡಿಫ್ರೆನ್ಸಿಯೇಷನ್ ಅಂತ ಪ್ರೊಸೆಸ್ ಆಗುತ್ತೆ. ಏನಿದು ಡಿಫ್ರೆನ್ಸಿಯೇಷನ್ ಅಂತ ಕೇಳಿದ್ರೆ, ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಪ್ಲಾಂಟ್ ನ ಒಂದು ತುದಿಯಲ್ಲಿ ಇರುತ್ತೆ ಅಂತ ಹೇಳಿದ್ವಿ. ಇವು ಡೆವಲಪ್ ಆಗ್ತಾನೆ ಇರುತ್ತೆ. ಸೊ ಥ್ರೂಔಟ್ ದಿ ಪ್ಲಾಂಟ್ ಲೈಫ್ ಮಲ್ಟಿಪ್ಲೈ ಆಗ್ತಾನೆ ಇರುತ್ತೆ ಈ ಒಂದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್. ಗ್ರೋತ್ ಆಗ್ತಾ ಆಗ್ತಾ ಈ ಕೆಳಗಡೆ ಡಿವೈಡ್ ಆಗಿದ್ದಂತಹ ಈ ಸೆಲ್ಸ್ ಒಂದು ಪರ್ಮನೆಂಟ್ ಆಗಿ ಗ್ರೋತ್ ಅರೆಸ್ಟ್ ಆದಾಗ ಬೇಕಾದಂತಹ ಒಂದು ಫಂಕ್ಷನ್ ಅನ್ನ ಸ್ಪೆಷಲೈಸ್ ಮಾಡಿಕೊಳ್ಳುತ್ತೆ. ಒಂದೇ ರೀತಿಯ ಅಥವಾ ಒಂದಕ್ಕಿಂತ ಹೆಚ್ಚು ರೀತಿಯ ಒಂದು ಫಂಕ್ಷನ್ ಅಲ್ಲಿ ಹೆಲ್ಪ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಗ್ರೋತ್ ಅರೆಸ್ಟ್ ಆದ್ಮೇಲೆ. ಸೊ ಇದು ಒಂದು ಡಿಫ್ರೆನ್ಸಿಯೇಷನ್ ಅನ್ನೋ ಪ್ರೊಸೆಸ್. ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಆದ್ಮೇಲೆ ಸೊ ಇವಾಗ ನಾವು ಪರ್ಮನೆಂಟ್ ಟಿಶ್ಯೂಸ್ ಬಗ್ಗೆ ನೋಡೋಣ. ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ನಾವು ಫಸ್ಟ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ನೋಡೋಣ. ಅದರಲ್ಲಿ ನಾವು ಪ್ಯಾರೆಂಕೈಮನ ಫಸ್ಟ್ ನೋಡೋಣ. ಸೊ ಇದರ ಫಂಕ್ಷನ್ಸ್ ಏನೇನಪ್ಪಾ ಅಂದ್ರೆ ಒಂದು ಮೆಕ್ಯಾನಿಕಲ್ ಸಪೋರ್ಟ್ ಕೊಡೋದು, ಇನ್ನೊಂದು ಫುಡ್ ಸ್ಟೋರೇಜ್ಗೆ ಹೆಲ್ಪ್ ಮಾಡುವಂತದ್ದು. ಇದಲ್ಲದೆ ನಾವು ಇವನ್ನ ಲಿವಿಂಗ್ ಸೆಲ್ಸ್ ಅಂತ ಕೂಡ ಕರಿತೀವಿ. ಯಾಕೆ ಲಿವಿಂಗ್ ಸೆಲ್ಸ್ ಅಂತ ಕರಿತೀವಿ ಅಂತ ಅಂದ್ರೆ ಸ್ಕ್ಲೆರೆಂಕೈಮಾ ಅನ್ನೋ ಒಂದು ಟಿಶ್ಯೂನ ನಾವು ಡೆಡ್ ಸೆಲ್ಸ್ ಇಂದ ಫಾರ್ಮ್ ಆಗಿರುತ್ತೆ, ಅಲ್ಲಿ ನಾವು ಅವನ್ನ ಡೆಡ್ ಸೆಲ್ಸ್ ಅಂತ ಕರಿತೀವಿ. ಸೊ ಇದನ್ನ ನೆನ್ಪಿಟ್ಕೊಂಡಿವಿ. ಇದರ ಒಂದು ಫೀಚರ್ ಏನಪ್ಪಾ ಅಂದ್ರೆ ಈ ಟಿಶ್ಯೂದು ಒಂದು ಇಂಟರ್ ಸೆಲ್ಯುಲರ್ ಸ್ಪೇಸ್ ತುಂಬಾ ದೊಡ್ಡದಾಗಿರುತ್ತೆ ಕಂಪೇರ್ ಟು ಅದರ್ ಟಿಶ್ಯೂಸ್. ಇಂಟರ್ ಸೆಲ್ಯುಲರ್ ಸ್ಪೇಸ್ ಅಂದ್ರೆ ಎರಡು ಕೋಶಗಳ ಮಧ್ಯೆ ಇರುವಂತಹ ಒಂದು ಕ್ಯಾವಿಟಿ. ಈ ಒಂದು ಪ್ಯಾರೆಂಕೈಮಾ ಟಿಶ್ಯೂಸ್ ನಾವು ಎರಡು ತರ ಡಿವೈಡ್ ಮಾಡ್ಕೋತೀವಿ. ಒಂದು ಕ್ಲೋರೆಂಕೈಮಾ. ಯಾಕೆ ಕ್ಲೋರೆಂಕೈಮಾ ಅಂತ ಕರಿತೀವಿ ಅಂದ್ರೆ ಈ ಒಂದು ಟಿಶ್ಯೂಸ್ ಅಲ್ಲಿ ಕ್ಲೋರೋಫಿಲ್ ಪ್ರೆಸೆಂಟ್ ಇರುತ್ತೆ. ಇನ್ನ ಒಂದು ಕ್ಲಾಸಿಫಿಕೇಶನ್ ನೋಡೋದಾದ್ರೆ ಇದನ್ನ ನಾವು ಏರೆಂಕೈಮಾ ಅಂತ ಕರಿತೀವಿ. ಸೊ ಇದರಲ್ಲಿ ಏರ್ ಸ್ಯಾಕ್ಸ್ ಇರುತ್ತೆ, ಅಂದ್ರೆ ಒಂದು ಗಾಳಿ ನಿಲ್ಲೋದಕ್ಕೆ ಅಥವಾ ಗಾಳಿ ಈ ಟಿಶ್ಯೂಸ್ ಒಳಗಡೆ ಹೋಗೋದಕ್ಕೆ ತುಂಬಾನೇ ಜಾಗ ಇರುತ್ತೆ. ಅದಕ್ಕೋಸ್ಕರ ಇದನ್ನ ನಾವು ಏರೆಂಕೈಮಾ ಅಂತ ಕ್ಲಾಸಿಫೈ ಮಾಡ್ಕೋತೀವಿ. ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡಬಹುದಾದ್ರೆ ಲೋಟಸ್ ನ ಕೊಡಬಹುದು. ನೀವು ನೋಡಿರ್ಬೋದು ಲೋಟಸ್ ನೀರ್ ಮೇಲೆನೆ ತೇಲ್ತಾ ಇರುತ್ತೆ. ಯಾಕೆ ಅಂದ್ರೆ ಅದರಲ್ಲಿ ಏರೆಂಕೈಮಾ ಅನ್ನೋ ಒಂದು ಟಿಶ್ಯೂಸ್ ಇರುತ್ತೆ. ಇನ್ನೊಂದ್ಸರಿ ನೋಡೋಣ ನಾವು ಪ್ಯಾರೆಂಕೈಮಾನ. ಯಾವ್ದ್ರಲ್ಲಿ ಹೆಲ್ಪ್ ಮಾಡುತ್ತೆ? ಮೆಕ್ಯಾನಿಕಲ್ ಸಪೋರ್ಟ್ ಅಲ್ಲಿ ಹೆಲ್ಪ್ ಮಾಡುತ್ತೆ, ಫುಡ್ ಸ್ಟೋರೇಜ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಇವನು ನಾವು ಲಿವಿಂಗ್ ಸೆಲ್ಸ್ ಅಂತ ಕರಿತೀವಿ. ಇದು ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂದ್ರೆ ಥ್ರೂಔಟ್ ದಿ ಪ್ಲಾಂಟ್ ಬಾಡಿ ಪ್ರೆಸೆಂಟ್ ಇರುತ್ತೆ. ಅಂದ್ರೆ ಒಂದು ಸಸ್ಯ, ಒಂದು ಗಿಡದ ತುಂಬಾ ಪ್ರೆಸೆಂಟ್ ಇರುತ್ತೆ. ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕೋಲನ್ಕೈಮಾ. ಸಿಂಪಲ್ ಟಿಶ್ಯೂಸ್ ಅಲ್ಲಿ, ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಕೋಲನ್ಕೈಮಾ ಇದು ಯಾವ್ದ್ರಲ್ಲಿ ಹೆಲ್ಪ್ ಮಾಡುತ್ತೆ ಅಂದ್ರೆ ಮೆಕ್ಯಾನಿಕಲ್ ಸಪೋರ್ಟ್ ಕೊಡುತ್ತೆ, ಒಂದು ಪ್ಲಾಂಟ್ಸ್ಗೆ ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಇದರ ಒಂದು ಫೀಚರ್ ಏನಪ್ಪಾ ಅಂದ್ರೆ ಸೆಲ್ ವಾಲ್ಸ್ ನ ಕಾರ್ನರ್ಸ್ ಅಲ್ಲಿ ಒಂದು ಥಿಕ್ಲಿ ಡೆವಲಪ್ಮೆಂಟ್ ಇರುತ್ತೆ. ಇವು ಸ್ವಲ್ಪ ಟೈಟ್ಲಿ ಪ್ಯಾಕ್ಡ್ ಆಗಿರುತ್ತೆ. ಇವನು ಕೂಡ ನಾವು ಲಿವಿಂಗ್ ಸೆಲ್ಸ್ ಅಂತ ಕರಿತೀವಿ. ಪ್ಯಾರೆಂಕೈಮಾ ಟಿಶ್ಯೂಸ್ ನ ಹೇಳ್ಬೇಕಾದ್ರೆ ಇಂಟರ್ ಸೆಲ್ಯುಲರ್ ಸ್ಪೇಸ್ ಜಾಸ್ತಿ ಇರುತ್ತೆ ಅಂತ ಹೇಳಿದ್ವಿ. ಇಲ್ಲಿ ಅದಕ್ಕಿಂತ ಒಂಚೂರು ಇಂಟರ್ ಸೆಲ್ಯುಲರ್ ಸ್ಪೇಸ್ ಕಡಿಮೆ ಇರುತ್ತೆ.
ಈ ಒಂದು ಇಮೇಜ್ ಅಲ್ಲಿ ನೋಡಬಹುದು ನೀವು, ಈ ಸೆಲ್ ವಾಲ್ ಅಂದ್ರೆ ಕಾರ್ನರ್ಸ್ ಅಲ್ಲಿ, ಈ ಸೆಲ್ ನ ಒಂದು ಕಾರ್ನರ್ಸ್ ಅಲ್ಲಿ ಯಾವ ತರದ ಒಂದು ಥಿಕ್ ಡೆವಲಪ್ಮೆಂಟ್ ಕಾಣಿಸುತ್ತೆ ಅಂತ. ಸೊ ಇನ್ನ ಈ ಒಂದು ಟಿಶ್ಯೂಸ್ ನಾವು ಎಲ್ಲಿ ನೋಡಬಹುದು ಅಂದ್ರೆ, ನೀವು ಮಿಂಟ್ ನ ಅಬ್ಸರ್ವ್ ಮಾಡಿರ್ತೀರಾ, ಅದನ್ನ ಬೆಂಡ್ ಮಾಡಕ್ಕೆ ಟ್ರೈ ಮಾಡಿದಾಗ ಅದು ಒಂದು ಫ್ಲೆಕ್ಸಿಬಿಲಿಟಿನ ತೋರಿಸುತ್ತೆ. ಯಾಕೆ ತೋರಿಸುತ್ತಪ್ಪ ಅಂದ್ರೆ ಅದರಲ್ಲಿ ಕೋಲಂಕೈಮ ಪ್ರೆಸೆಂಟ್ ಇರುತ್ತೆ. ಈ ಫ್ಲೆಕ್ಸಿಬಿಲಿಟಿ ಕೊಡುವಂತ ಒಂದು ಟಿಶ್ಯೂ ಯಾವುದು? ಕೋಲಂಕೈಮ. ಇದನ್ನ ನಾವು ಲಿವಿಂಗ್ ಸೆಲ್ ಅಂತ ಕೂಡ ಕರಿತೀವಿ. ಇನ್ನು ನೆಕ್ಸ್ಟ್ ಟಿಶ್ಯೂ ಯಾವುದು ಅಂದ್ರೆ, ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ, ಸಿಂಪಲ್ ಟಿಶ್ಯೂಸ್ ಅಲ್ಲಿ ಸ್ಕ್ಲೆರೆಂಕೈಮನ ನೋಡೋಣ. ಇದು ಏನೇನ್ ಹೆಲ್ಪ್ ಮಾಡುತ್ತೆ ಅಂದ್ರೆ, ಒಂದು ಹಾರ್ಡ್ನೆಸ್ ಕೊಡುತ್ತೆ, ಪ್ಲಾಂಟ್ಸ್ ಗಟ್ಟಿಯಾಗಕ್ಕೆ ಹೆಲ್ಪ್ ಮಾಡುತ್ತೆ, ಸೆಲ್ಸ್ ಕಂಪ್ಯಾರಿಟಿವ್ಲಿ ಉದ್ದ ಇರುತ್ತೆ, ಒಂದು ಇಂಟರ್ ಸೆಲ್ಯುಲರ್ ಸ್ಪೇಸ್ ಇರೋದ್ರಿಂದ ಸೆಲ್ ವಾಲ್ಸ್ ಸಿಕ್ಕಾಬಟ್ಟೆ ತಿಕ್ಕಿರುತ್ತೆ. ಯಾಕೆ ಸಿಕ್ಕಾಬಟ್ಟೆ ತಿಕ್ಕಿರುತ್ತೆ ಅಂದ್ರೆ, ಇಲ್ಲಿ ಲಿಗ್ನಿನ್ ಅನ್ನೋ ಒಂದು ಪ್ರೋಟೀನ್ ಇರುತ್ತೆ. ಸೊ ಈ ಲಿಗ್ನಿನ್ ಸೆಲ್ ವಾಲ್ ತಿಕ್ಕಾಗಿ ಡೆವಲಪ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಇವನ್ನ ನಾವು ಡೆಡ್ ಸೆಲ್ಸ್ ಅಂತ ಕರಿತೀವಿ. ಸೊ ಯಾಕೆ ನಾನು ಈ ಹಿಂದೆ ಲಿವಿಂಗ್ ಸೆಲ್ಸ್ ಅಂತ ಹೇಳಿದೆ ಅಂತ ಅರ್ಥ ಆಯ್ತು ಅನ್ಕೋತೀನಿ. ಸೊ ಇದರ ಫಂಕ್ಷನ್ಸ್ ನೋಡೋದಾದ್ರೆ, ಒಂದು ಪ್ಲಾಂಟ್ಸ್ ಗಟ್ಟಿಯಾಗಕ್ಕೆ ಹೆಲ್ಪ್ ಮಾಡುತ್ತೆ. ಈ ಕೋಲಂಕೈಮ ಅನ್ನೋದು ಒಂದು ಫ್ಲೆಕ್ಸಿಬಿಲಿಟಿನ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಸ್ಕ್ಲೆರೆಂಕೈಮ ಮತ್ತು ಕೋಲಂಕೈಮ ಪ್ಲಾಂಟ್ಗೆ ತುಂಬಾ ಇಂಪಾರ್ಟೆಂಟ್ ಟಿಶ್ಯೂಸ್ ಆಗಿರುತ್ತೆ. ಯಾಕೆಂದ್ರೆ ಒಂದು ಹಾರ್ಡ್ನೆಸ್ ಕೊಟ್ರೆ ಇನ್ನೊಂದು ಫ್ಲೆಕ್ಸಿಬಿಲಿಟಿ ಕೊಡುತ್ತೆ. ಇವಾಗ ಪ್ಲಾಂಟ್ ತುಂಬಾ ಹಾರ್ಡ್ ಆದಾಗ ಯಾವುದೇ ಒಂದು ಚಿಕ್ಕ ಪ್ರೆಷರ್ ಬಿದ್ರೂ ಮುರಿಯುವಂತ ಚಾನ್ಸ್ ಇರುತ್ತೆ. ಸೊ ಆ ಮುರಿಯಲಾರದೆ ಇರ್ಬೇಕು ಅಂದ್ರೆ ಒಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರ್ಬೇಕಾಗುತ್ತೆ. ಸೊ ಅದನ್ನ ನಾವು ಕೋಲಂಕೈಮ ಟಿಶ್ಯೂಸ್ ಅಲ್ಲಿ ನೋಡ್ತೀವಿ. ಇನ್ನು ಸ್ಕ್ಲೆರೆಂಕೈಮ ಟಿಶ್ಯೂಸ್ಗೆ ಬಂದ್ರೆ, ಸೆಲ್ಸ್ ಆರ್ ಲಾಂಗ್ ಅಂತ ಹೇಳಿದ್ವಿ. ಅಂದ್ರೆ ಕಂಪ್ಯಾರಿಟಿವ್ಲಿ, ಸೊ ಬೇರೆ ಒಂದು ಸೆಲ್ಸ್ಗೆ ಕಂಪೇರ್ ಮಾಡಿದ್ರೆ ಈ ಸ್ಕ್ಲೆರೆಂಕೈಮ ಟಿಶ್ಯೂಸ್ ಅಲ್ಲಿ ಸಿಗುವಂತಹ ಸೆಲ್ಸ್ ಲಾಂಗ್ ಆಗಿ ಅಂದ್ರೆ ಉದ್ದವಾಗಿ ಇರುತ್ತೆ, ಹಾಗೂ ಇಂಟರ್ ಸೆಲ್ಯುಲರ್ ಸ್ಪೇಸ್ ಇರೋದಿಲ್ಲ. ನಾವು ಈ ಹಿಂದೆ ಕೋಲಂಕೈಮ ಡಿಸ್ಕಸ್ ಮಾಡ್ಬೇಕಾದ್ರೆ ಸೆಲ್ ವಾಲ್ ಕಾರ್ನರ್ಸ್ ಅಲ್ಲಿ, ಅಂದ್ರೆ ಸೆಲ್ ನ ಒಂದು ಕಾರ್ನರ್ಸ್ ಅಲ್ಲಿ ಒಂದು ಥಿಕ್ ಡೆವಲಪ್ಮೆಂಟ್ ಇರುತ್ತೆ ಅಂತ ನೋಡಿದ್ವಿ. ಈ ಒಂದು ಸ್ಕ್ಲೆರೆಂಕೈಮದಲ್ಲಿ ಫುಲ್ ಸೆಲ್ ಇರುತ್ತಲ್ಲ, ಅದೆಲ್ಲ ಫುಲ್ ಥಿಕ್ ಆಗಿ ಡೆವಲಪ್ ಆಗಿರುತ್ತೆ. ಯಾಕೆ ಥಿಕ್ ಆಗಿ ಡೆವಲಪ್ ಆಗಿರುತ್ತೆ ಅಂದ್ರೆ, ಲಿಗ್ನಿನ್ ಅನ್ನೋ ಒಂದು ಪ್ರೋಟೀನ್ ಅಲ್ಲಿ ಇರುತ್ತೆ. ಈ ಒಂದು ಸೆಲ್ಸ್ ನ ನಾವು ಡೆಡ್ ಸೆಲ್ಸ್ ಅಂತ ಕರಿತೀವಿ. ಇದನ್ನ ನಾವು ಎಲ್ಲಿ ನೋಡ್ಬೋದು ಅಂದ್ರೆ, ನೀವು ಕೋಕೋನಟ್ ನ ಹಸ್ಕ್ ಅಂದ್ರೆ ಒಂದು ತೆಂಗಿನಕಾಯಿನ ಹೊರಭಾಗ ಏನಿರುತ್ತಲ್ಲ, ಅಲ್ಲಿ ನೀವು ನೋಡಿರ್ಬೋದು. ಅದನ್ನ ನಾವು ಸ್ಕ್ಲೆರೆಂಕೈಮ ಅಂತ ಕರಿತೀವಿ, ಸ್ಕ್ಲೆರೆಂಕೈಮ ಟಿಶ್ಯೂಸ್ ಅಂತ ಕರಿತೀವಿ. ನೆಕ್ಸ್ಟ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ ನ ನೋಡೋದಾದ್ರೆ, ಕ್ಸೈಲಮ್ ಮತ್ತು ಫ್ಲೋಯಂ ನ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ನಾವು ಕ್ಸೈಲಮ್ ನ ಡೆಡ್ ಸೆಲ್ಸ್ ಅಂತ ಕರಿತೀವಿ, ಅದೇ ಫ್ಲೋಯಂ ನ ಲಿವಿಂಗ್ ಸೆಲ್ ಅಂತ ಕರಿತೀವಿ. ಈ ಒಂದು ವ್ಯಾಸ್ಕ್ಯುಲರ್ ಬಂಡಲ್ಸ್ ಏನಿರುತ್ತಲ್ಲ, ಅಂದ್ರೆ ಕ್ಸೈಲಮ್ ಫ್ಲೋಯಂ ಒಂದು ಕಂಡಕ್ಟ್ ಅಲ್ಲಿ, ಅಂದ್ರೆ ನೀರು ಮತ್ತು ಆಹಾರದ ಒಂದು ಸರಬರಾಜಿನಲ್ಲಿ ಹೆಲ್ಪ್ ಮಾಡ್ತಾ ಇರುತ್ತೆ. ಈ ಸರಬರಾಜು ಹೇಗಿರುತ್ತೆ ಅಂದ್ರೆ, ಕ್ಸೈಲಮ್ ವಾಟರ್ ನ ಕಂಡಕ್ಟ್ ಮಾಡುತ್ತೆ, ಫ್ಲೋಯಂ ಫುಡ್ ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸರಬರಾಜು ಮಾಡುತ್ತೆ. ಈ ವಾಟರ್ ಮೂವ್ಮೆಂಟ್ ಯೂನಿಡೈರೆಕ್ಷನಲ್ ಆಗಿರುತ್ತೆ, ಅಂದ್ರೆ ಒಂದು ದಿಕ್ಕಿನಲ್ಲಿ ಮಾತ್ರ ಇರುತ್ತೆ. ಸೊ ರೂಟ್ಸ್ ಇಂದ ಲೀವ್ಸ್ ವರೆಗೂ, ಅಂದ್ರೆ ಬೇರುಗಳಿಂದ ಎಲೆಯ ಕಡೆಗೆ ಈ ಒಂದು ಡೈರೆಕ್ಷನ್ ಇರುತ್ತೆ ವಾಟರ್ ಟ್ರಾನ್ಸ್ಪೋರ್ಟೇಷನ್. ಬಟ್ ಫ್ಲೋಯಂ ಅಲ್ಲಿ ನೋಡಿದ್ರೆ ನಾವು ಫುಡ್ ಮಲ್ಟಿ ಡೈರೆಕ್ಷನ್ ಇರುತ್ತೆ. ಸೊ ಇಲ್ಲಿ ಲೀವ್ಸ್ ಅಲ್ಲಿ ಪ್ರಿಪೇರ್ ಆಗುವಂತಹ ಫುಡ್ ಈ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು, ಈ ಒಂದು ಡೈರೆಕ್ಷನ್ ಅಲ್ಲಿ ಕೂಡ ಹೋಗ್ಬೋದು. ಇದಕ್ಕೆ ನಾವು ಮಲ್ಟಿ ಡೈರೆಕ್ಷನ್ ಅಂತ ಹೇಳ್ತೀವಿ. ಇನ್ನು ಈ ಕಾಂಪ್ಲೆಕ್ಸ್ ಅಂತ ನಾವು ಅವಾಗಲೇ ಹೇಳಿದ್ವಿ. ಯಾಕೆ ಅಂದ್ರೆ ಬೇರೆ ಬೇರೆ ತರಹದ ಒಂದು ಸೆಲ್ಸ್ ಇರುತ್ತೆ ಅಂತ ಹೇಳಿದ್ವಿ. ಯಾವ್ಯಾವ ರೀತಿ ಸೆಲ್ಸ್ ಇರುತ್ತೆ ಅಂತ ನೋಡೋಣ. ಇಲ್ಲಿ ಕ್ಸೈಲಮ್ ಅಲ್ಲಿ ನಾವು 4 ರೀತಿಯ ಒಂದು ಸೆಲ್ಸ್ ನ ಅಬ್ಸರ್ವ್ ಮಾಡ್ತೀವಿ. ಯಾವ್ಯಾವ್ದು ಅಂದ್ರೆ, ಕ್ಸೈಲಮ್ ಪ್ಯಾರೆಂಕೈಮ ಅಂತ. ಸೊ ಪ್ಯಾರೆಂಕೈಮ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಫುಡ್ ಸ್ಟೋರೇಜ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನು
ಕ್ಸೈಲಮ್ ಫೈಬರ್ಸ್ ಅಂತ ಇನ್ನೊಂದು ತರಹದ ಒಂದು ಸೆಲ್ಸ್ ಇರುತ್ತೆ, ವೆಸಲ್ಸ್ ಅನ್ನೋ ತರಹದ ಒಂದು ಸೆಲ್ಸ್ ಇರುತ್ತೆ, ಮತ್ತು ಟ್ರೆಕೀಡ್. ಈ 4 ರೀತಿಯ ಒಂದು ಸೆಲ್ಸ್ ಕ್ಸೈಲಮ್ ಟಿಶ್ಯೂಸ್ ಅಲ್ಲಿ ಇರುತ್ತೆ. ಇನ್ನು ಫ್ಲೋಯಮ್ ಅಲ್ಲೂ ಕೂಡ 4 ರೀತಿಯ ಒಂದು ಸೆಲ್ಸ್ ಇರುತ್ತೆ. ಯಾವ್ಯಾವುದು ಅಂದ್ರೆ ಸೀವ್ ಟ್ಯೂಬ್ಸ್ ಅಂತ ಕರಿತೀವಿ, ಕಂಪ್ಯಾನಿಯನ್ ಸೆಲ್ಸ್ ಅಂತ ಕರಿತೀವಿ, ಫ್ಲೋಯಮ್ ಫೈಬರ್ಸ್ ಇರುತ್ತೆ, ಫ್ಲೋಯಮ್ ಪ್ಯಾರಂಕೈಮ ಇರುತ್ತೆ. ಸೊ ಈ 4 ರೀತಿಯ ಸೆಲ್ಸ್ ಫ್ಲೋಯಮ್ ಅಲ್ಲಿ ಇರುತ್ತೆ. ಸೊ ಇದರ ಫಂಕ್ಷನ್ ಏನಪ್ಪಾ, ಕ್ಸೈಲಮ್ ವಾಟರ್ ಅಂದ್ರೆ ನೀರು ಮತ್ತು ಮಿನರಲ್ಸ್ ನ ಒಂದು ಸರಬರಾಜಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನ ಫ್ಲೋಯಮ್ ಫುಡ್ ಅಂದ್ರೆ ಆಹಾರ ಸರಬರಾಜಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನು ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಲ್ಲಿ ಪ್ರೊಟೆಕ್ಟಿವ್ ಅಂತ ಇನ್ನೊಂದನ್ನ ನೋಡಿದ್ವಿ. ಇದು ಪ್ಲಾಂಟ್ ನ ಒಂದು ರಕ್ಷಣೆಗೆ ಹೆಲ್ಪ್ ಮಾಡುತ್ತೆ. ಯಾವ ತರ ಅಂದ್ರೆ ಔಟರ್ ಕವರಿಂಗ್ ಆಗಿ. ಇದನ್ನ ನಾವು ಎಪಿಡರ್ಮಿಸ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿ ಇಷ್ಟು ಪ್ಲಾಂಟ್ ಟಿಶ್ಯೂಸ್ ಬಗ್ಗೆ. ಇನ್ನೊಂದು ಸಾರಿ ನೋಡೋದಾದ್ರೆ ನಾವು ಪ್ಲಾಂಟ್ ಟಿಶ್ಯೂಸ್ ನಾವು ಮೆರಿಸ್ಟಮ್ಯಾಟಿಕ್ ಮತ್ತು ಪರ್ಮನೆಂಟ್ ಅಂತ ಕ್ಲಾಸಿಫೈ ಮಾಡ್ಕೋತೀವಿ. ಮೆರಿಸ್ಟಮ್ಯಾಟಿಕ್ ಅಂದ್ರೆ ಕಂಟಿನ್ಯೂಸ್ ಗ್ರೋತ್ ಇದ್ದೇ ಇರುತ್ತೆ, ಪರ್ಮನೆಂಟ್ ಅಂದ್ರೆ ಗ್ರೋತ್ ಅರೆಸ್ಟ್ ಆಗಿರುತ್ತೆ. ಮೆರಿಸ್ಟಮ್ಯಾಟಿಕ್ ನ ನಾವು ಲೊಕೇಶನ್ ಮೇಲೆ ಎಪಿಕಲ್, ಲ್ಯಾಟ್ರಲ್ ಮತ್ತು ಇಂಟರ್ ಕ್ಯಾಲರಿ ಅಂತ ಕರಿತೀವಿ. ಇನ್ನು ಪರ್ಮನೆಂಟ್ ಅಲ್ಲಿ ನಾವು ಅದರ ಒಂದು ಕಾಂಪ್ಲೆಕ್ಸಿಟಿಯ ಆಧಾರದ ಮೇಲೆ ಸಿಂಪಲ್ ಮತ್ತು ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಕಾಂಪ್ಲೆಕ್ಸ್ ಅಂತ ಏನು ಕರಿತೀವಿ ಅಂದ್ರೆ ಇಲ್ಲಿ ಮೋರ್ ದೆನ್ 1 ಟೈಪ್ ಆಫ್ ಸೆಲ್ಸ್ ಇರುತ್ತೆ. ಸಿಂಪಲ್ ನ ನಾವು ಮತ್ತೆ ಅದರ ಫಂಕ್ಷನ್ ಮೇಲೆ ಪ್ಯಾರಂಕೈಮ, ಕೋಲಂಕೈಮ, ಸ್ಕ್ಲೀರಂಕೈಮ ಮತ್ತು ಪ್ರೊಟೆಕ್ಟಿವ್ ಅಂತ ಡಿವೈಡ್ ಮಾಡ್ಕೊತೀವಿ. ಪ್ರೊಟೆಕ್ಟಿವ್ ಟಿಶ್ಯೂಸ್ ಅಂತ ಡಿವೈಡ್ ಮಾಡ್ಕೊಂಡ್ರೆ ಪ್ಯಾರಂಕೈಮನ ನಾವು ಮತ್ತೆ ಫರ್ದರ್ ಆಗಿ ಕ್ಲೋರೆಂಕೈಮ ಮತ್ತು ಏರೆಂಕೈಮ ಅಂತ ಡಿವೈಡ್ ಮಾಡ್ಕೊತೀವಿ. ಇನ್ನು ಕಾಂಪ್ಲೆಕ್ಸ್ ಟಿಶ್ಯೂಸ್ ನಾವು ಕ್ಸೈಲಮ್ ಮತ್ತು ಫ್ಲೋಯಮ್ ಅಂತ ಕ್ಲಾಸಿಫೈ ಮಾಡ್ಕೊತೀವಿ. ಈ ಎಪಿಕಲ್ ಮೆರಿಸ್ಟಮ್ ನ ಒಂದು ಕೆಲಸ ಏನಪ್ಪಾ ಅಂದ್ರೆ ಪ್ಲಾಂಟ್ ಒಂದು ಲೆಂತ್ ಅಲ್ಲಿ ಅಂದ್ರೆ ಉದ್ದವಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡೋದು. ಈ ಲ್ಯಾಟ್ರಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ನ ಕೆಲಸ ಏನಪ್ಪಾ ಅಂದ್ರೆ ಒಂದು ಪ್ಲಾಂಟ್ ವಿಡ್ತ್ ಜಾಸ್ತಿ ಆಗುವಂಥದ್ದು, ಅಂದ್ರೆ ಅಗಲ ಜಾಸ್ತಿ ಆಗುವಂಥದ್ದು. ಇಂಟರ್ ಕ್ಯಾಲರಿ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಮೊನೋಕಾಟ್ಸ್ ಅಲ್ಲಿ ಮಾತ್ರ ಸಿಗುತ್ತೆ. ಇದು ಒಂದು ಲೆಂತ್ ಮತ್ತು ವಿಡ್ತ್ ಎರಡೂ ಜಾಸ್ತಿ ಆಗೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಇನ್ನು ಪರ್ಮನೆಂಟ್ ಟಿಶ್ಯೂಸ್ ಅಲ್ಲಿ ಸಿಂಪಲ್ ಟಿಶ್ಯೂ ಸಿಸ್ಟಮ್ ಅಲ್ಲಿ ಪ್ಯಾರಂಕೈಮ ಮೆಕ್ಯಾನಿಕಲ್ ಸಪೋರ್ಟ್ ಮತ್ತೆ ಫುಡ್ ಸ್ಟೋರೇಜ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಕೋಲಂಕೈಮ ಕೂಡ ಒಂದು ಮೆಕ್ಯಾನಿಕಲ್ ಸಪೋರ್ಟ್ ಮತ್ತು ಫ್ಲೆಕ್ಸಿಬಿಲಿಟಿಯಲ್ಲಿ ಹೆಲ್ಪ್ ಮಾಡುತ್ತೆ. ಸ್ಕ್ಲೀರಂಕೈಮ ಒಂದು ಹಾರ್ಡ್ನೆಸ್ ನ ಕೊಡುತ್ತೆ. ಪ್ರೊಟೆಕ್ಟಿವ್ ಟಿಶ್ಯೂಸ್ ಎಪಿಡರ್ಮಿಸ್ ಆಗಿ ಹೆಲ್ಪ್ ಮಾಡುತ್ತೆ. ಇನ್ನು ಕಾಂಪ್ಲೆಕ್ಸ್ ಟಿಶ್ಯೂಸ್ ಅಲ್ಲಿ ನಾವು ಕ್ಸೈಲಮ್ ಮತ್ತು ಫ್ಲೋಯಮ್ ನ ನೋಡ್ತೀವಿ. ಕ್ಸೈಲಮ್ ನಮಗೆ ವಾಟರ್ ಸಪ್ಲೈ ಅಲ್ಲಿ ಹೆಲ್ಪ್ ಮಾಡಿದ್ರೆ ಫ್ಲೋಯಮ್ ನಮಗೆ ಫುಡ್ ಸಪ್ಲೈ ಅಲ್ಲಿ ಹೆಲ್ಪ್ ಮಾಡುತ್ತೆ. ಹಾಗೆ ಇದರ ಒಂದು ಡಿಫರೆನ್ಸಸ್ ಕೂಡ ನಾವು ನೋಡೋದು. ಕ್ಸೈಲಮ್ ಅಲ್ಲಿ 4 ರೀತಿಯ ಸೆಲ್ಸ್ ಇರುತ್ತೆ, ಫ್ಲೋಯಮ್ ಅಲ್ಲಿ ಕೂಡ 4 ರೀತಿಯ ಸೆಲ್ಸ್ ಇರುತ್ತೆ. ಸೊ ಇಷ್ಟು ಪ್ಲಾಂಟ್ ಸಿಸ್ಟಮ್ ಬಗ್ಗೆ. ಇನ್ನು ನೆಕ್ಸ್ಟ್ ಅನಿಮಲ್ ಟಿಶ್ಯೂಸ್ ನೋಡೋಣ. ಅನಿಮಲ್ ಟಿಶ್ಯೂಸ್ ನಾವು 4 ರೀತಿಯಲ್ಲಿ ಕ್ಲಾಸಿಫೈ ಮಾಡ್ಕೋತೀವಿ. ಯಾವ್ಯಾವ್ದಪ್ಪ ಅಂದ್ರೆ ಆಡಿಪೋಸ್ ಅಥವಾ ಎಪಿಥೀಲಿಯಲ್ ಅಂತ ಅರ್ಥ. ಇವು ನಮ್ಮ ಬಾಡಿ ಪ್ರೊಟೆಕ್ಷನ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಅಂತ ಕೂಡ ನಾವು ಇದನ್ನ ಕರಿತೀವಿ. ಹಾಗೇನೆ ಮಸಲ್ ಟಿಶ್ಯೂಸ್ ಅಂತ ಕರಿತೀವಿ 2ನೇ ತರದನ್ನ. 3ನೇ ತರದನ್ನ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. 4ನೇದನ್ನ ನಾವು ನರ್ವಸ್ ಟಿಶ್ಯೂಸ್ ಅಂತ ಕರಿತೀವಿ. ಸೊ ಅಡಿಪೋಸ್ಗೆ ಒಂದು ಎಕ್ಸಾಂಪಲ್ ಅಂದ್ರೆ ಸ್ಕಿನ್ ನ ಕೊಡಬಹುದು. ಮಸಲ್ಗೆ ನಾವು ವಾಲಂಟರಿ, ಇನ್ವಾಲಂಟರಿ ಅಥವಾ ಕಾರ್ಡಿಯಾಕ್ ಮಸಲ್ಸ್ ನ ಎಕ್ಸಾಂಪಲ್ ಕೊಡಬಹುದು. ಕನೆಕ್ಟಿವ್ಗೆ ನಾವು ಬೋನ್ಸ್ ಕೊಡಬಹುದು, ಅಂದ್ರೆ ಸ್ಕೆಲಿಟಲ್ ಸಿಸ್ಟಮ್ ನ ಕೊಡಬಹುದು. ಹಾಗೇನೆ
ಬ್ಲಡ್ ನ ಕೊಡಬಹುದು, ಲಿಂಫ್ ಸಿಸ್ಟಮ್ ನ ಕೊಡಬಹುದು. ಇನ್ನು ನರ್ವಸ್ ಸಿಸ್ಟಮ್ ನಾವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದ್ರೆ ಬ್ರೈನ್ ಅನ್ನ ಎಕ್ಸಾಂಪಲ್ ಆಗಿ ಕೊಡಬಹುದು. ಸೊ ಒಂದೊಂದನ್ನೇ ನೋಡ್ಕೊಂತ ಹೋಗೋಣ. ಈ ಎಪಿಥೀಲಿಯಲ್ ಟಿಶ್ಯೂಸ್ ಅನ್ನೋದು ಒಂದು ಔಟರ್ ಕವರಿಂಗ್ ಆಗಿ ಹೆಲ್ಪ್ ಮಾಡುತ್ತೆ. ಇದು ಔಟರ್ ಎನ್ವಿರಾನ್ಮೆಂಟ್ ಇಂದ, ಪರಿಸರದಲ್ಲಿ ಅನಿಮಲ್ಸ್ಗೆ ಆಗದಿರುವಂತಹ ಒಂದು ಎನ್ವಿರಾನ್ಮೆಂಟ್ ಇಂದ ಪ್ರೊಟೆಕ್ಟ್ ಮಾಡುತ್ತೆ. ಈ ಒಂದು ಅಡಿಪೋಸ್ ಟಿಶ್ಯೂಸ್ ಅಲ್ಲಿ ನಾವು ಫ್ಯಾಟ್ ಅಥವಾ ಕೊಲೆಸ್ಟ್ರಾಲ್ ನ ನೋಡ್ತೀವಿ. ಇದು ಇನ್ಸುಲೇಟರ್ ತರ ವರ್ಕ್ ಆಗುತ್ತೆ. ಒಳಗಡೆ ಇರುವಂತಹ ಉಷ್ಣಾಂಶನ ಆಚೆಗಡೆ ಹೋಗಕ್ಕೆ ಬಿಡೋದಿಲ್ಲ. ಸೊ ಒಂದು ಬಾಡಿ ಟೆಂಪರೇಚರ್ ನ ಮೇಂಟೈನ್ ಮಾಡಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಈ ತರದ ಒಂದು ಫಂಕ್ಷನ್ಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ ಅನಿಮಲ್ಗೆ. ಸೊ ಸ್ಟಡೀಸ್ ಪ್ರಕಾರ ಮೇಲ್ ಮತ್ತು ಫಿಮೇಲ್ ಎಪಿಥೀಲಿಯಲ್ ಟಿಶ್ಯೂಸ್ ನ ಕಂಪೇರ್ ಮಾಡಿದ್ರೆ ಫಿಮೇಲ್ಸ್ ಅಲ್ಲಿ 100% ಫ್ಯಾಟ್ ಇದ್ರೆ ಕೇವಲ 80% ಆಫ್ ದಿ ಫ್ಯಾಟ್ ಮೇಲ್ಸ್ ಅಲ್ಲಿ ಇರುತ್ತೆ. ಅಂದ್ರೆ ಏನಪ್ಪಾ ಇದ್ರ ಅರ್ಥ ಅಂದ್ರೆ ಫಿಮೇಲ್ಸ್ ಅಲ್ಲಿ ಕಂಪೇರಿಟಿವ್ಲಿ ಮೆನ್ಗೆ ಕಂಪೇರ್ ಮಾಡಿದ್ರೆ, ಅಂದ್ರೆ ಗಂಡು ಮಕ್ಕಳಿಗೆ ಕನ್ಸಿಡರ್ ಮಾಡಿದ್ರೆ ಹೆಣ್ಣು ಮಕ್ಕಳಲ್ಲಿ ಫ್ಯಾಟ್ 20% ಜಾಸ್ತಿ ಇರುತ್ತೆ. ಸೊ ಇದೊಂದನ್ನ ನೆನ್ಪಿಟ್ಟುಕೊಂಡಿರಿ. ಇನ್ನು ನೆಕ್ಸ್ಟ್ ಟಿಶ್ಯೂ ಮಸಲ್ ಟಿಶ್ಯೂಸ್ಗೆ ಹೋಗೋಣ. ಮಸಲ್ ಟಿಶ್ಯೂಸ್ ನಾವು ಸ್ಕೆಲಿಟಲ್ ಮಸಲ್ ಅಂತ ಕ್ಲಾಸಿಫೈ ಮಾಡ್ತೀವಿ, ಸ್ಮೂತ್ ಮಸಲ್ ಅಂತ ಕ್ಲಾಸಿಫೈ ಮಾಡ್ತೀವಿ, ಕಾರ್ಡಿಯಾಕ್ ಮಸಲ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಸ್ಕೆಲಿಟಲ್ ಮಸಲ್ ನಾವು ವಾಲಂಟರಿ ಮಸಲ್ ಅಂತ ಕರಿತೀವಿ. ಸೊ ವಾಲಂಟರಿ ಏನಪ್ಪಾ ಅಂದ್ರೆ, ಇವಾಗ ನಾವು ನಮ್ಮ ಕೈಗಳನ್ನ ನಮಗ್ ಬೇಕಾದಾಗ ಮೂವ್ ಮಾಡಬಹುದು, ಈ ಬೆರಳುಗಳನ್ನ ನಮಗೆ ಬೇಕಾಗಿರೋ ತರ ಮೂವ್ ಮಾಡಬಹುದು. ಹಾಗೇನೆ ಈ ಬೋನ್ಸ್ಗೆ ಅಟ್ಯಾಚ್ ಆಗಿರುವಂತಹ ಆಲ್ಮೋಸ್ಟ್ ಎಲ್ಲ ಮಸಲ್ಸ್ ನಮ್ಗೆ ಬೇಕಾಗಿರೋ ತರ ಮೂವ್ ಮಾಡಬಹುದು. ಈ ಒಂದು ಸಿಸ್ಟಮ್ ನಾವು ವಾಲಂಟರಿ ಮಸಲ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನು ಸ್ಮೂತ್ ಮಸಲ್ಸ್ ಏನಪ್ಪಾ ಅಂದ್ರೆ, ನಮ್ಮ ಒಂದು ಡೈಜೆಸ್ಟಿವ್ ಟ್ರ್ಯಾಕ್ ಆಗಿರ್ಬೋದು, ಅಥವಾ ರೆಸ್ಪಿರೇಟರಿ ಆರ್ಗನ್ ಆಗಿರ್ಬೋದು, ಲಂಗ್ಸ್ ಆಗಿರ್ಬೋದು, ಡಯಾಫ್ರಾಗಮ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಇಂಟೆಸ್ಟೈನ್ ಆಗಿರ್ಬೋದು, ಈ ಒಂದು ಆರ್ಗನ್ಸ್ ಅಲ್ಲಿ ಸ್ಮೂತ್ ಮಸಲ್ಸ್ ಇರುತ್ತೆ. ಇವು ಇನ್ವಾಲಂಟರಿ ಆಗಿ ಫಂಕ್ಷನ್ ಮಾಡ್ತಾ ಇರುತ್ತೆ. ಸೊ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ನಾವು ರೆಸ್ಪಿರೇಷನ್ ಅಂದ್ರೆ ಉಸಿರಾಟ ಕೂಡ ನಾವು ಕಾನ್ಶಿಯಸ್ ಆಗಿ ಮಾಡ್ತಾ ಇದ್ರೆ ಯಾವ ತರದ ಒಂದು ಪ್ರಾಬ್ಲಮ್ ಆಗ್ಬೋದು ಅಂತ, ಅಥವಾ ಡೈಜೆಷನ್ ಕೂಡ ನಾವು ಪ್ರತಿಯೊಂದು ಮಸಲ್ಸ್ಗೆ ಕಮಾಂಡ್ ಕೊಟ್ಕೊಂತಾನೆ ಮಾಡ್ತಾ ಇದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಸೊ ಈ ತರದ ಒಂದು ನಮ್ಮ ಅರಿವಿಲ್ದೇನೆ ಅದರ ಫಂಕ್ಷನ್ ನ ಆ ಮಸಲ್ ಮಾಡೋದನ್ನ ನಾವು ಇನ್ವಾಲಂಟರಿ ಮಸಲ್ ಅಂತ ಕರಿತೀವಿ. ಇವನ್ನ ನಾವು ಸ್ಮೂತ್ ಮಸಲ್ಸ್ ಅಂತ ಕೂಡ ಕರಿತೀವಿ. ಸೊ ಒಂದು ಸ್ಕೆಲಿಟಲ್ ಮಸಲ್ ನಾವು ವಾಲಂಟರಿ ಅಂತ ಕರಿತೀವಿ. ಸ್ಮೂತ್ ಮಸಲ್ಸ್ ಅಂದ್ರೆ ಏನು ಸ್ಕೆಲಿಟನ್ಗೆ ಅಟ್ಯಾಚ್ ಆಗಿರೋದನ್ನ ಬಿಟ್ಟು ಬೇರೆ ಒಂದು ಮಸಲ್ಸ್ ನಾವು ಇನ್ವಾಲಂಟರಿ ಅಂತ ಕರಿತೀವಿ. ಅದರಲ್ಲಿ ಒಂದು ಸ್ಮೂತ್ ಮಸಲ್, ಎರಡನೇದು ಕಾರ್ಡಿಯಾಕ್ ಮಸಲ್. ಇದು ಒಂದು ಮಸಲ್ ಅಂದ್ರೆ ಟಿಶ್ಯೂಸ್ ಅಲ್ಲಿ ಚೂರು ಡಿಫರೆನ್ಸಸ್ ಇರುತ್ತೆ, ಅದಕ್ಕೋಸ್ಕರ ಎರಡು ತರದಾಗಿ ಕ್ಲಾಸಿಫೈ ಮಾಡ್ಕೋತೀವಿ. ಇದು ಕೂಡ ಇನ್ವಾಲಂಟರಿ ಆಗಿರುತ್ತೆ, ಇದು ನಮ್ಗೆ ಹಾರ್ಟ್ ಅಲ್ಲಿ ಕಾಣಿಸಿಗುತ್ತೆ. ಸೊ ಇದು ಕೂಡ ತನ್ನ ಫಂಕ್ಷನ್ ನ ಅರಿವಿಲ್ದೇನೆ ಮಾಡ್ಕೊಳುತ್ತೆ. ಸೊ ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ಒಂದು ಮಸಲ್ ಟಿಶ್ಯೂಸ್ ಅಲ್ಲಿ ಸ್ಕೆಲಿಟಲ್ ಮಸಲ್ಸ್ ಬರುತ್ತೆ, ಇದನ್ನ ನಾವು ವಾಲಂಟರಿಯಲ್ಲಿ ಕ್ಲಾಸಿಫೈ ಮಾಡ್ಕೊಂಡ್ರೆ ನೆಕ್ಸ್ಟ್ ಸ್ಮೂತ್ ಮತ್ತು ಕಾರ್ಡಿಯಾಕ್ ನ ಇನ್ವಾಲಂಟರಿ ಮಸಲ್ಸ್ ಅಲ್ಲಿ ಕ್ಲಾಸಿಫೈ ಮಾಡ್ಕೋತೀವಿ. ಇವು ಅರಿವಿಗೆ ಬಾರದೆ ತಮ್ಮ ಫಂಕ್ಷನ್ ನ ತಾವೇ ಮಾಡ್ಕೊಳ್ತಾ ಇರುತ್ತೆ. ಸೊ ಇದು ಒಂದು ಮಸಲ್ ಟಿಶ್ಯೂಸ್ ಆಯ್ತು. ಇನ್ನು ನೆಕ್ಸ್ಟ್ ಕನೆಕ್ಟಿವ್ ಟಿಶ್ಯೂಸ್ ನ ನೋಡೋಣ. ಯಾವ ಒಂದು ಟಿಶ್ಯೂ ಅಂದ್ರೆ ಅಂಗಾಂಶ ಒಂದು ಬಾಡಿ ಪಾರ್ಟ್ ನ ಇನ್ನೊಂದು ಬಾಡಿ ಪಾರ್ಟ್ ಗೆ ಕನೆಕ್ಟ್ ಮಾಡುತ್ತೋ ಅದನ್ನ ನಾವು ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಎಕ್ಸಾಂಪಲ್, ಬ್ಲಡ್ ಹಾರ್ಟ್ ಇಂದ ವೈನ್ಸ್ ವರ್ಗೂ ಹೋಗುತ್ತೆ. ಸೊ ಇದನ್ನ ನಾವು ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಇನ್ನು ಸ್ಕೆಲಿಟನ್ ಸಿಸ್ಟಮ್ ನ ತಗೊಂಡ್ರೆ ನಾವು ಹೆಡ್ ಇಂದ ಟೋಸ್ ವರ್ಗೂ ಕನೆಕ್ಟ್ ಆಗಿರುತ್ತೆ. ಸೊ ಇದನ್ನು ಕೂಡ ನಾವು ಕನೆಕ್ಟಿವ್ ಟಿಶ್ಯೂಸ್ ಅಲ್ಲಿ ನೋಡ್ತೀವಿ. ಸೊ ಇವು ಯಾವ್ದ್ರಲ್ಲಿ ಹೆಲ್ಪ್ ಮಾಡುತ್ತೆ? ಒಂದು ಆರ್ಗನ್ ಸಿಸ್ಟಮ್ ನ
ಇನ್ನೊಂದು ಆರ್ಗನ್ ಸಿಸ್ಟಮ್ ಜೊತೆ ಕನೆಕ್ಷನ್ ಅಥವಾ ಕನೆಕ್ಟಿವಿಟಿನ ಮೇಂಟೈನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ನರ್ವಸ್ ಟಿಶ್ಯೂಸ್. ಸೊ ಇವು ಯಾವುದೇ ಒಂದು ಸೆನ್ಸ್ ನಮಗೆ ಗೊತ್ತಾಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಈ ಒಂದು ನರ್ವಸ್ ಟಿಶ್ಯೂ ಅಲ್ಲಿ ಕಾಣುವ ಒಂದು ಸೆಲ್ಸ್ ನ ನಾವು ನ್ಯೂರಾನ್ ಅಂತ ಕರಿತೀವಿ. ಅದರ ಹೆಡ್ ನ ನಾವು ಡೆಂಡ್ರೈಟ್ ಅಂತ ಕರೆದ್ರೆ, ಇನ್ನು ಅದರ ಬಾಡಿನ ನಾವು ಆಕ್ಸನ್ ಅಂತ ಕರಿತೀವಿ. ಅದರ ಒಂದು ವೆಂಟ್ರಲ್ ಎಂಡ್ ನ ನಾವು ಆಕ್ಸಾನ್ ಟರ್ಮಿನಲ್ ಅಂತ ಕೂಡ ಕರಿತೀವಿ. ಇದು ಇನ್ನೊಂದು ಡೆಂಡ್ರೈಡ್ಗೆ ಅಂದ್ರೆ ನ್ಯೂರಾನ್ ಹೆಡ್ಗೆ ಕನೆಕ್ಟ್ ಆಗಿರುತ್ತೆ. ಈ ರೀತಿಯ ಒಂದು ಕನೆಕ್ಷನ್ ಇರುತ್ತೆ. ಇವು ಯಾವುದೇ ಒಂದು ಸೆನ್ಸ್ ನ ಒಂದು ಸ್ಪರ್ಶ ಆಗಿರ್ಬೋದು ಅಥವಾ ನೋಟ ಆಗಿರ್ಬೋದು ಅಥವಾ ರುಚಿ ಆಗಿರ್ಬೋದು, ಈ ತರಹದ ಒಂದು ಸೆನ್ಸಸ್ ನ ಬ್ರೈನ್ ವರ್ಗೂ ಕಳ್ಸಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದು ನರ್ವಸ್ ಟಿಶ್ಯೂಸ್ ಬಗ್ಗೆ ಎಕ್ಸಾಂಪಲ್ ಬ್ರೈನ್. ಸೊ ಅನಿಮಲ್ ಟಿಶ್ಯೂಸ್ ಬಗ್ಗೆ ಇನ್ನೊಂದ್ಸರಿ ನೋಡೋದಾದ್ರೆ ನಾವು ಎಷ್ಟು ರೀತಿ ಕ್ಲಾಸಿಫೈ ಮಾಡ್ಕೋತೀವಿ? 4 ರೀತಿ. ಮೊದಲನೇದು ಎಪಿಥೀಲಿಯಲ್. ಇದು ನಮಗೆ ಒಂದು ಎನ್ವಿರಾನ್ಮೆಂಟ್ ಇಂದ ಪ್ರೊಡಕ್ಷನ್ ಕೊಡಕ್ಕೆ ಹೆಲ್ಪ್ ಮಾಡುತ್ತೆ. ಎರಡನೇದು ಮಸಲ್. ಇದು ಒಂದು ಫಂಕ್ಷನ್ಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಲೋಕೋಮೋಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಒಂದು ಫಂಕ್ಷನ್ಸ್ ಅಲ್ಲಿ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ನಾವು ಸ್ಮೂತ್, ಸ್ಕೆಲಿಟಲ್ ಮತ್ತು ಕಾರ್ಡಿಯಾಕ್ ಮಸಲ್ಸ್ ನ ನೋಡಿದ್ವಿ. ಇನ್ನು ಮೂರನೇ ರೀತಿಯ ಒಂದು ಟಿಶ್ಯೂಸ್ ಅಂದ್ರೆ ಕನೆಕ್ಟಿವ್ ಟಿಶ್ಯೂಸ್ ಅಂತ ಹೇಳಿದ್ವಿ. ಇದಕ್ಕೆ ನಾವು ಎಕ್ಸಾಂಪಲ್ ನ ಬ್ಲಡ್ ಸಿಸ್ಟಮ್ ನ ಕೊಟ್ವಿ, ಹಾಗೇನೆ ಸ್ಕೆಲಿಟಲ್ ಸಿಸ್ಟಮ್ ನ ಕೂಡ ಕೊಟ್ವಿ. ಸೊ ಇವು ಒಂದು ಆರ್ಗನ್ ನ ಇನ್ನೊಂದು ಆರ್ಗನ್ ಜೊತೆ ಕನೆಕ್ಟ್ ಮಾಡ್ತವೆ. ಅದಕ್ಕೋಸ್ಕರ ಇವನ್ನು ನಾವು ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಇನ್ನು 4ನೇದು ನರ್ವಸ್ ಟಿಶ್ಯೂಸ್. ಸೊ ಇವು ಒಂದು ಸೆನ್ಸರಿ ಸಿಸ್ಟಮ್ ಆಗಿ ವರ್ಕ್ ಮಾಡುತ್ತೆ. ಸೊ ಒಂದು ಸೆನ್ಸ್ ನ ಬಾಡಿನಲ್ಲಿ ಆಗುವ ಯಾವುದೇ ಒಂದು ಸೆನ್ಸ್ ನ ಬ್ರೈನ್ ವರ್ಗೂ ಕಳ್ಸಕ್ಕೆ ಇವು ಹೆಲ್ಪ್ ಮಾಡುತ್ತೆ. ಆ ಸೆನ್ಸಸ್ ನಮ್ಗೆ ಟೇಸ್ಟ್ ಆದ್ರೂ ಆಗಿರ್ಬೋದು ಅಥವಾ ಸೈಟ್ ಆದ್ರೂ ಆಗಿರ್ಬೋದು ಅಥವಾ ಟಚ್ ಆದ್ರೂ ಆಗಿರ್ಬೋದು. ಈ ರೀತಿಯ ಒಂದು ಸೆನ್ಸಸ್ ನ ಬ್ರೈನ್ ವರ್ಗೂ ತಲುಪಿಸಕ್ಕೆ ನರ್ವಸ್ ಟಿಶ್ಯೂಸ್ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಅನಿಮಲ್ ಮತ್ತು ಪ್ಲಾಂಟ್ ಟಿಶ್ಯೂಸ್ ನ ಒಂದು ಡಿಸ್ಕಷನ್ ಆಯ್ತು. ಇನ್ನ ಮುಂದಿನ ಲೆಕ್ಚರ್ಸ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು.